ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತುಂಬಾ ಲೇಟಾಗಿ ವಿಡಿಯೋನ ಹಾಕ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ಕ್ಷಮಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮನೇಲಿ ಜಾಸ್ತಿಯಾಗಿ ಸಂಕ್ರಾಂತಿ ಹಬ್ಬನ ಗ್ರ್ಯಾಂಡಾಗಿ ಏನೂ ಮಾಡೋದಿಲ್ಲ. ಸಿಂಪಲ್ಲಾಗಿ ಸಂಕ್ರಾಂತಿ ಕಾಳನ್ನು ರೆಡಿ ಮಾಡಿಕೊಂಡು ದೇವರಿಗೆ ನೈವೇದ್ಯ ಇಟ್ಟು ಸಂಕ್ರಾಂತಿ ಕಾಳನ್ನು ಎಲ್ರಿಗೂ ಕೂಡ ಹಂಚಿ ಬಂದು ಹೋಳಿಗೆನ ಮಾಡಿ ತಿಂತಾರೆ. ಈ ಹಬ್ಬದಲ್ಲಿ ಸ್ಪೆಷಲ್ ಅಂದರೆ ಶೇಂಗಾ ಹೋಳಿಗೆ ಮಾಡ್ತಾರೆ ಫ್ರೆಂಡ್ಸ್. ಸಿಂಪಲ್ಲಾಗಿ ನಮ್ಮ ಮನೇಲೂ ಕೂಡ ಅದನ್ನೇ ಮಾಡಿದ್ವಿ. ನಿಮ್ಮ ಮನೇಲಿ ಹೇಗೆ ಮಾಡಿದ್ರಿ ಸಂಕ್ರಾಂತಿ ಹಬ್ಬ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಾದರೂ ಮೊದಲನೇ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆಯೇ ಪಕ್ಕದಲ್ಲೇ ಬರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಹುಬೇಗನೆ ದೊರೆಯುತ್ತದೆ. ಇದರಿಂದ ನೀವು ಸುಲಭವಾಗಿ ನನ್ನ ವಿಡಿಯೋಗಳನ್ನು ನೋಡ್ತಾ ಇರ್ಬೋದು. ಯಾವ ರೀತಿ ಸಂಕ್ರಾಂತಿ ಕಾಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಸಂಕ್ರಾಂತಿ ಕಾಳನ್ನು ರೆಡಿ ಮಾಡಿಕೊಂಡು ನಾನು ದೇವರಿಗೆ ನೈವೇದ್ಯಕ್ಕಿಟ್ಟು ದೇವರಿಗೆ ಪೂಜೆಯನ್ನು ಮಾಡಿದ್ದಾಗಿದ್ಮೇಲೆ ಸ್ಮಯನ ಹತ್ರ ಸಂಕ್ರಾಂತಿ ಕಾಳು ಹಂಚೋದಕ್ಕೆ ಹೋಗು ಅಂತ ಹೇಳಿದ್ದೆ. ಅವಳು ಚಿಕ್ಕವಳಾಗಿರೋದ್ರಿಂದ ಅವಳು ಹೋಗಿಲ್ಲ, ಸಮರ್ಥಕ್ಕೆ ಹೋಗಿದ್ದ. ಎಲ್ರಿಗೂ ಕೂಡ ಸಂಕ್ರಾಂತಿ ಕಾಳನ್ನು ಹಂಚ್ಕೊಂಡು ಬಂದ. ಹಾಗೆಯೇ ಹೋಳಿಗೆ ಕೂಡ ಮಾಡಿದ್ವಿ. ಇದು ಬಂದುಬಿಟ್ಟು ಮಾರನೇ ದಿನದ ವಿಡಿಯೋ ಫ್ರೆಂಡ್ಸ್. ಇದು ಸಂಕ್ರಾಂತಿ ಮರುದಿನ ಕರಿ ಅಂತ ಇರುತ್ತಲ್ವ, ಸಂಕ್ರಾಂತಿ ಕರಿ ಅಂತ ಹೇಳ್ತಾರಲ್ವ. ಈ ಟೈಮಲ್ಲಿ ನಾವು ನಾನ್ ವೆಜ್ಜನ್ನು ಮಾಡ್ತೀವಿ. ನಮ್ಮ ಮನೇಲೂ ಕೂಡ ಚಿಕನ್ ತಂದಿದ್ವಿ, ಚಿಕನ್ ಪಲ್ಯ, ಚಿಕನ್ ಸಾರು ಮಾಡಿದ್ವಿ. ಅದನ್ನೇನು ವಿಡಿಯೋನ ಮಾಡಿಲ್ಲ. ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಾನು ಸಮರ್ಥಗೆ ಸೈಕಲ್ ತರೋದಕ್ಕೆ ಹೋಗಿದ್ವಿ. ಹಾಗೆಯೇ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡಿದ್ದೀನಿ. ಹಸುವಾಗಿದ್ದರಿಂದ ಬಿರಿಯಾನಿನ ತಿನ್ನೋಣ ಅಂತ ಹೇಳಿಬಿಟ್ಟು ಹೋಟೆಲ್ಗೆ ಹೋಗಿದ್ವಿ. ನಾನು ಮೊದಲನೇ ಬಾರಿ ಬಿರಿಯಾನಿನ ತಿಂತಾಯಿದ್ದೀನಿ ಅಂತ ಹೇಳ್ಬೋದು ಹೋಟೆಲಲ್ಲಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗೆಯೇ ನಮ್ಮ ತಮ್ಮ ಕೂಡ ಬಂದಿದ್ದ, ಅಂದರೆ ನಮ್ಮ ಮನೆಯವರ ಮಾವನ ಮಗ ಇವನು ಅತೀಶ್ ಅಂತ ಹೇಳಿಬಿಟ್ಟು ಎಲ್ರಿಗೂ ಕೂಡ ಹಾಯ್ನ ಮಾಡ್ತಾ ಇದ್ದಾನೆ. ನೀವು ಕೂಡ ಅವನಿಗೆ ಹಾಯ್ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಬಿರಿಯಾನಿನ ತಿಂದ್ಕೊಂಡು ನಾವು ವಾಪಸ್ಸು ಮನೆಗೆ ಬಂದ್ವಿ. ನಾವು ಸ್ಮಯಾಗೆ ಇಯರಿಂಗ್ಸ್ ತೊಗೊಳೋದಕ್ಕೆ ಹೋಗಿದ್ವಿ. ಹಾಗೆಯೇ ನಾನು ಇಯರಿಂಗ್ಸ್ ತೊಗೊಳ್ತಾ ಇರಬೇಕಾದ್ರೆ ನಮ್ಮ ಮನೆಯವರು ಸೈಕಲ್ ತೊಗೊಂಡು ಬಂದುಬಿಟ್ರು. ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಹಾಗೆಯೇ ಬಂಗಾರದ ಅಂಗಡಿಯಲ್ಲೂ ಕೂಡ ನಾನು ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್. ಇದರಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ಸ್ಮಯ ಕಿವಿ ತಂದಿರೋದು, ಹಾಗೆಯೇ ಸಮರ್ಥಕ್ಕೆ ಸೈಕಲ್ ತಂದಿರೋದು ಕೊನೆಯಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದೇ ಫ್ರೆಂಡ್ಸ್ ಸೈಕಲು. ಡೆಕೋರೇಷನ್ ಸಮರ್ಥನ ಬರ್ತಡೇ ಡೆಕೋರೇಷನ್ ಹಾಕಿದ್ವಲ್ಲ, ಆ ಸ್ಟಾರ್ ಕೂಡ ಅವನು ಕಟ್ಟಿ ಇಟ್ಟಿದ್ದಾನೆ. ನೋಡ್ತಾ ಇರ್ಬೋದು. 2600 ಅನಿಸುತ್ತೆ ಫ್ರೆಂಡ್ಸ್ ಅದಕ್ಕೆ. ಹಾಗೆಯೇ ಸ್ಮಯ ಕೂಡ ಇಯರಿಂಗ್ಸ್ ತೊಗೊಂಡು ಬಂದ್ವಿ. ಹಳೆ ಇಯರಿಂಗ್ಸ್ ಹಾಕಿ ಹೊಸ ಇಯರಿಂಗ್ಸ್ ತೊಗೊಂಡು ಬಂದ್ವಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.